2569ನೇ ಬುದ್ಧ ಜಯಂತಿ. ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಪೂಜ್ಯ ಬಂತೇಜಿಯವರು ನೆರವೇರಿಸಿಕೊಟ್ಟಿದ್ದಾರೆ. ಮುಖ್ಯ ಭಾಷಣಕಾರರಾಗಿ ಖ್ಯಾತ ವಕೀಲರು ಮತ್ತು ಪ್ರಗತಿಪರ ಚಿಂತಕರು, ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾದಂಥ ಶಿವರುದ್ರಪ್ಪನವರು ಮುಖ್ಯ ಭಾಷಣವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಪ್ರೀತಿಯ KR ಕ್ಷೇತ್ರದ ಶಾಸಕರು ಮತ್ತು ಸದಾ ಜನಗಳ ಒಟ್ಟಿಗೆ ಕ್ರಿಯಾಶೀಲರಾಗಿ ಓಡಾಡ್ಕೊಂಡಿರ್ತಕ್ಕಂಥ ಸ್ನೇಹಿತರಾದಂಥ ಶಿಕ್ಷಣ ಸಂಘಟನೆ ಹೋರಾಟದ ನಿಜವಾದ ಕಾರ್ಯವನ್ನು ನಮ್ಮ ಮಾಜಿ ಮೇಯರು, ನಮ್ಮ ಸಮುದಾಯದ ಮುಖಂಡರಾದಂಥ ಪ್ರೀತಿಯ ಪುರುಷೋತ್ತಮರು ಇದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಬುದ್ಧ ಮತ್ತು ಅಂಬೇಡ್ಕರ್ ಚಟುವಟಿಕೆಗಳು, ಕಾರ್ಯಕ್ರಮಗಳ ಜೊತೆಗೆ ರಾಜ್ಯದಲ್ಲಿ ಅಂಬೇಡ್ಕರ್ ಮತ್ತು ಬುದ್ಧನ ಪರವಾದಂಥ ಆಲೋಚನೆಗಳನ್ನು ಪ್ರಚೋದಿಸ್ತಾ ಇದ್ದಂಥ ನಮ್ಮ ದಿವಂಗತ ನಾಯಕರಾದಂಥ ಶ್ರೀನಿವಾಸ ಪ್ರಸಾದ್ ಅವರ ಶ್ರೀಮತಿಯವರಂಥ ಭಾಗ್ಯಮ್ಮ ಅವರಿದ್ದಾರೆ. ವೇದಿಕೆ ಕೆಳಗಡೆ ನಮ್ಮ ವಿಶ್ವವಿದ್ಯಾಲಯದ ಪ್ರಮುಖ ಪ್ರೊಫೆಸರ್ಸ್ ಎಲ್ಲ ಆಸಕ್ತರಾಗಿದ್ದಾರೆ. ಅಂಬೇಡ್ಕರ್ ಮತ್ತು ಬುದ್ಧನ ಬಗ್ಗೆ ಆಳವಾದ ಅಧ್ಯಯನ ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಪ್ರೊಫೆಸರ್ಸ್ ಇದ್ದಾರೆ. ಎಲ್ಲ ಬುದ್ಧ ಅನುಯಾಯಿಗಳಿದ್ದೀರಿ, ಯುವಕ ಮಿತ್ರರಿದ್ದೀರಿ ಮತ್ತು ಪತ್ರಿಕಾ ಸ್ನೇಹಿತರಿದ್ದೀರಿ. ಕರ್ನಾಟಕ ಸರ್ಕಾರ ಬುದ್ಧ ಪೂರ್ಣಿಮೆಯನ್ನು ಸರ್ಕಾರದ ವತಿಯಿಂದಲೇ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಮ್ಮ ಆಯವ್ಯಯದಲ್ಲೇ ಘೋಷಣೆ ಮಾಡಿದ್ವಿ. ಅದರ ಜೊತೆಗೆ ಬೌದ್ಧ ಧರ್ಮ, ಜೈನ ಧರ್ಮ ಮತ್ತು ಸಿಖ್ ಧರ್ಮಗಳು ಮೈನಾರಿಟಿ ಅಂತ ಏನಿದ್ರು ಅವಾಗ ಸಮುದಾಯಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿಯನ್ನು ತೆಗೆದಿಟ್ಟಿದೆ. 100 crores ಈ ಸರಿ ಬಜೆಟಲ್ಲಿ ಕೊಟ್ಟಿದೆ. ಮತ್ತು ನಮ್ಮ ಪ್ರೊಫೆಸರ್ ಶ್ರೀನಿವಾಸ ಮತ್ತು ಡಾಕ್ಟರ್ ಸೋಮಶೇಖರ್ ಅವರು, ಏನು ವಯಸ್ಸಾಯ್ತು ಮರ್ತೋಗ್ತಿದೆ ನನಗೆ, ಅಷ್ಟಾಗಿಲ್ಲ. ಅವರು ನನಗೆ ಹೇಳಿದ್ರು, ಒಂದು ಕಾನ್ಸ್ಟಿಟ್ಯೂಷನ್ ಚೇರ್ ಮಾಡೋಣ, ಸಂವಿಧಾನದ ಬಗ್ಗೆ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ, ಜ್ಞಾನ ಸಂಪಾದನೆ ಮಾಡಿರ್ತಕ್ಕಂಥವ್ರನ್ನ ಕರೆದು ನಾವು ಚರ್ಚೆ ಮಾಡಿಸೋಣ, ಇಡೀ ದೇಶಕ್ಕೆಲ್ಲ ಕೊಡೋಣ ಅಂತೇಳಿ ಅವರೆಲ್ಲರ ಸಲಹೆ ಮೇರೆಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಧ್ಯಯನ ಪೀಠನ್ನು ಸ್ಥಾಪನೆ ಮಾಡಿದ್ವಿ. ಮತ್ತು ಬೆಂಗಳೂರಿನಲ್ಲಿ ಬುದ್ಧ ಅಧ್ಯಯನ ಕೇಂದ್ರನ ಆಗಲೇ ಮಾಡಿದೀವ, ಪ್ರಾಧಿಕಾರ ಮಾಡಿದ್ವಿ. ಪ್ರಾಧಿಕಾರದು ಸನತಿ ಗುಲ್ಬರ್ಗದಲ್ಲಿ ಸನತಿ ಮತ್ತು ರಾಯಚೂರು ಈ ಕಡೆ ಎಲ್ಲ ಅಶೋಕರ ಆಡಳಿತದ ಕಾಲದ ಉತ್ಖನನ ಮಾಡಿ ಅದರ ಚರಿತ್ರೆಯಲ್ಲಿ ತೆಗೆಯಲಿಕ್ಕೆ ಒಂದು ಪ್ರಾಧಿಕಾರವನ್ನು ಮಾಡಿದ್ದೇವೆ. ಈ ಎಲ್ಲ ವಿಷಯಗಳು ಕಳೆದ ವರ್ಷ ನಮ್ಮ ಪುರುಷೋತ್ತಮರು ಇಲ್ಲೇ ಕಾರ್ಯಕ್ರಮವನ್ನು ಮಾಡಿದಾಗ ಅತ್ಯಂತ ಬೇಡಿಕೆಗಳು ಮತ್ತು ಬುದ್ಧ ಅನುಯಾಯಿಗಳು ಬೀದರಿಂದ ಬೆಂಗಳೂರು ತನಕ 1,000 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಬಂದು ನನಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟ ಮೇಲೆ ಈ ಥರದ ತೀರ್ಮಾನವನ್ನು ಕೈಗೊಂಡಿದೆ. ಈ ತರ ತೀರ್ಮಾನ ನೀವು ಹೇಳಿದ್ರೆ ಮಾಡಿದ್ರಿಂದ ಮಾಡ್ತಿಲ್ಲ ಅಂತ ಏನಲ್ಲ. ಬುದ್ಧ
ಬುದ್ಧ ಅಂದರೆ ಜ್ಞಾನ, ಬುದ್ಧ ಅಂದರೆ ಬೆಳಕು, ಬುದ್ಧ ಅಂದರೆ ಬದುಕು, ಬುದ್ಧ ಅಂದರೆ ಕರುಣೆ, ಬುದ್ಧ ಅಂದರೆ ಪ್ರೀತಿ, ಬುದ್ಧ ಅಂದರೆ ಪ್ರಜಾಪ್ರಭುತ್ವ. ಇಷ್ಟೆಲ್ಲ ತುಂಬಿರುವಾಗ ಆ ರೀತಿಯ ಆಲೋಚನೆಗಳನ್ನು ಮೈಗೊಂಡಿರ್ತಕ್ಕಂಥ ನಾವು ಸಿದ್ದರಾಮಯ್ಯವರು ನಾವೆಲ್ಲ ಮಾಡಲೇಬೇಕಾದಂಥ ಕೆಲಸನ ಮಾಡಿದ್ದೀವಿ. ಬಂಧುಗಳೇ, 6ನೇ ಶತಮಾನದಲ್ಲಿ ಬಿಕ್ಕುಗಳ ಮೂಲಕ ಬುದ್ಧ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದ. ಆ ಪ್ರಜಾಪ್ರಭುತ್ವದ ಬೀಜವನ್ನು ಬಿತ್ತಿದ್ರು. 12ನೇ ಶತಮಾನದಲ್ಲಿ ಅನುಭವದ ಮಂಟ ಮೂಲಕ ಆ ಬೀಜ ಮರ ಆಗಿ ಬೆಳೀತು. 20ನೇ ಶತಮಾನದಲ್ಲಿ ಬೀಜ ಮೊಳಕೆ ಹೊಡೆದು ಮರ ಆಗಿ 20ನೇ ಶತಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖಾಂತರ ಫಲನ ಕೊಡ್ತಾ ಇದೆ, ಹಣ್ಣುಗಳನ್ನು ಕೊಡ್ತಾ ಇದೆ. ಏನು ಇದು? ಈ ಬೀಜ ಯಾಕೆ ಹಾಕಿದ್ರು, ಆ ಮರ ಯಾಕೆ ಬೆಳೀತು ಬಸವಣ್ಣವ್ರ ಕಾಲದಲ್ಲಿ ಅಂದರೆ, ಯಾವ ಜನರಿಗೆ ಅವಕಾಶಗಳು ಸಿಕ್ಕಿಲ್ಲ, ಯಾವ ಜನರಿಗೆ ಶೋಷಣೆಗೆ ಒಳಗಾಗಿದ್ರು, ಯಾವ ಜನರು ಮಾನವ ಹಕ್ಕುಗಳ ಉಲ್ಲಂಘನೆಗೆ ನಿರಂತರವಾಗಿ ಒಳಗಾಗ್ತಾ ಇದ್ರು, ಅಸ್ಪೃಶ್ಯತೆ ಆಚರಣೆಗೆ ಒಳಗಾಗ್ತಾ ಇದ್ರು, ಶಿಕ್ಷಣದಿಂದ ವಂಚಿತರಾಗಿದ್ರು, ಈ ಜನರಿಗೆ ಮುಕ್ತವಾದಂಥ ಜೀವನವನ್ನು ಬದುಕನ್ನು ಕೊಡಿಸಲಿಕ್ಕೆ ಅವರಿಂದಲೇ ರಚಿತವಾದಂಥ ಸರ್ಕಾರ ಇರಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನು ಕೇಳಬೇಕು, ಅವರ ಅನುಭವವನ್ನು ಹಂಚ್ಕೋಬೇಕು, ಅವರ ತಿಳುವಳಿಕೆಯನ್ನು ನಾವು ಗ್ರಹಿಸಬೇಕು ಅಂತ ಹೇಳಿ ಈ 3 ಹಂತದ ಪ್ರಜಾಪ್ರಭುತ್ವದ ದಾರಿ ಫಲವಾಗಿ ಬಂದಿದೆ, ಫಲ ಕೊಡ್ತಾ ಇದೆ. ಬುದ್ಧ ನಮಗೆ ಏನು ಉಪದೇಶ ನಾವು ಹೇಳ್ದಂಗೆ ಕೇಳಿ ಅಂತ ಏನು ಹೇಳಿಲ್ಲ. ನಿನಗೆ ನೀನೇ ಗುರು, ಯಾರು ಗುರು ಇಲ್ಲ, ನಿನಗೆ ನೀನೇ ಗುರು, ನಿನಗೆ ನೀನೇ ಬೆಳಕು ಅಂತ ಹೇಳಿದ್ದಾರೆ. ನಿನಗೆ ನೀನೇ ಗುರು, ನಿನಗೆ ನೀನೇ ಬೆಳಕು. ಜೀವನದ ಸತ್ಯ ಸಂಗತಿಗಳನ್ನು ಹೇಳಿದ್ದಾರೆ ಅವರು. ಅಲೌಕಿಕವಾದಂಥ ಸಂಗತಿಗಳ ವಿರುದ್ಧ ಮಾಡಿದ್ದಾರೆ. ಅಲೌಕಿಕವಾದಂಥ ಕಣ್ಣು ಕಾಣದೇ ಇರೋದು, ನೋಡದೇ ಇರೋದು, ಕೇಳದೇ ಇರೋದು, ಪುನರ್ಜನ್ಮ, ಹಣೆ ಬರಹ, ಇವ್ಯಾವ ಎಲ್ಲೂ ನಾವು ನೋಡೂ ಇಲ್ಲ, ಕಾಣೂ ಇಲ್ಲ. ಈ ರೀತಿಯ ಅವೈಜ್ಞಾನಿಕ ಮತ್ತು ಅವೈಚಾರಿಕವಾದಂಥ ಅಲೋಕ ಸಂಗತಿಗಳನ್ನು ವಿರೋಧ ಮಾಡಿದ್ದಾರೆ. ಅವರು ವೈಜ್ಞಾನಿಕ ಮತ್ತು ವೈಚಾರಿಕ ಸಂಗತಿಗಳನ್ನು ನಮಗೆ ತಿಳಿಸಿದ್ದಾರೆ. ಬದುಕಿನ ಸತ್ಯ ಸಂಗತಿಗಳನ್ನು ಹೇಳಿದ್ದಾರೆ. ಅವರೇನು ಹೇಳಿದ್ದಾರೆ? ನೀವು ನನ್ನನ್ನು ಟೀಕೆ ಮಾಡಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ನನ್ನ ಟೀಕೆ ಮಾಡಿ ಅಂತ ಹೇಳಿದ್ರೇನು? ಟೀಕೆ ಮಾಡು ಅಂತ ಹೇಳಿದ್ರೆ ಅವರು ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟರು ನಮಗೆ. ಮಾತಾಡ್ರಿ, ನನ್ನ ಕೇಳಿ, ನನ್ನ ಬಗ್ಗೆ ಚರ್ಚೆ ಮಾಡಿ ಅಂತ ಬುದ್ಧ ನಮ್ಗೆ ಹೇಳಿದ್ರೆ ಎಂಥ ದೊಡ್ಡ ವ್ಯಕ್ತಿ ಅವರು. ನಾನು ಹೇಳಿದ್ದೆಲ್ಲ ಕೇಳ್ಬಿಡಿ, ನೀವು ವಿಮರ್ಶೆ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದಾರೆ. ಒಂದು ಈ ಎಲ್ಲ ಬದುಕಿನ ಸತ್ಯ ಸಂಗತಿಗಳನ್ನು ಕ್ರೋಢೀಕರಿಸಿದ್ದೇ ಬೌದ್ಧ ಧರ್ಮ. ಈ ಬೌದ್ಧ ಧರ್ಮ ಜನರ ಹಿತಕ್ಕೋಸ್ಕರ, ಅವರ ಬದುಕುಗೋಸ್ಕರ, ಅವರ ಸಾಮರಸ್ಯಕ್ಕೋಸ್ಕರ ಹುಟ್ಟಿದಂಥ ಒಂದು ಧರ್ಮ. ಇದು ಪ್ರಪಂಚಾದ್ಯಂತ ಗೌರವಕ್ಕೆ ಪಾತ್ರ ಆಗಿದೆ. ಪ್ರಪಂಚದ ಬೇರೆ ರಾಷ್ಟ್ರಗಳು ಭಾರತ ಮಾತಾಡುವಾಗ ಭಾರತದ ಬಗ್ಗೆ, ಇಂಡಿಯಾ ಇಸ್ ಗ್ರೇಟ್ ಕಂಟ್ರಿ ವೇರ್ ಬುದ್ಧ ವಾಸ್ ಬಾರ್ನ್ ಅಂತ ಪ್ರಪಂಚದ ಬೇರೆ ಬೇರೆ ದೇಶದವರು ಭಾರತದ ಬಗ್ಗೆ ಮಾತಾಡುವ.
ಭಾರತದವರು ಬೇರೆ ದೇಶಕ್ಕೆ ಹೋದಾಗ ನಾವು ಭಾರತ ದೇಶದವರು ಅಂತ ಅಲ್ಲಿ ಹೇಳ್ತೀವಿ. ಯುದ್ಧ ಬೇಕೆ ಬುದ್ಧ ಬೇಕೆ ಅಂದ್ರೆ ಬುದ್ಧನ ಹೇಳ್ತೀವಿ. ಸೊ ಅಂದ್ರೆ ಬುದ್ಧನಿಗೆ ಕರುಣೆ, ಸಹನೆ, ಪ್ರೀತಿ, ಬದುಕಿನ ನಗ್ನ ಸತ್ಯಗಳು ಜನರಿಗೆ ತಿಳಿಸಿದ್ದಾರೆ. ಒಂದ್ಸರಿ ಪ್ರವಚನಗಳನ್ನು ಮಾಡ್ತಾ ಇರ್ತಾರೆ. ಪ್ರವಚನ ಮಾಡುವಾಗ ಎಲ್ಲ ಜನ ಕೇಳಿ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಒಬ್ಬ ಹುಡುಗ ದನ ಕಾಯ್ತಿದ್ದವನು ಓಡಿ ಬರ್ತಾನೆ. ಆ ದನಗಳನ್ನೆಲ್ಲ ಗೌಡ್ರ ಮನೇಲಿ ಬಿಟ್ಬಿಟ್ಟು ಕೇಳೋಣ ಅಂತ ಓಡಿ ಬರ್ತ ಪ್ರವಚನ ಮುಗಿದೋಗಿರ್ತದೆ. ಪಾಪ ನಿರಾಸೆಯಿಂದ ಹೋಗ್ತಾನೆ. ಇನ್ನೊಂದ್ಸರಿ ನೆಕ್ಸ್ಟ್ ಡೇ ಅವನು ದನಗಳೆಲ್ಲ ಮೇಯಿಸ್ಕೊಂಡು ಸ್ವಲ್ಪ ಬೇಗ ಬಂದು ದನಗಳೆಲ್ಲ ಬಿಟ್ಟು ಇನ್ನೇನು ಪ್ರವಚನ ಪ್ರಾರಂಭ ಆಗಬೇಕು ಅನ್ನುವಾಗ ಏನುಸರು ಬಿಡ್ತಾ ಅವನು ಓಡ್ ಬಂದು ಕೂತ್ಕೊತಾನೆ. ಆಗ ಬುದ್ಧ ಅವರನ್ನು ನೋಡ್ತಾರೆ. ಏ ತಮ್ಮ, ನಿಂದು ಊಟ ಆಗಿದೆಯಾ? ಇಲ್ಲ, ಊಟ ಆಗಿಲ್ಲ. ಹೋಗು, ನೀನು ಊಟ ಮಾಡ್ಕೋಬಾರ್ದು. ಆಗ ಅವ್ರು ಇಲ್ಲ ನಿಮ್ಮ ಪ್ರವಚನ ಆದ್ಮೇಲೆ ಹೋಗ್ತೇನೆ ಅಂತ. ಆಗ ಬುದ್ಧ ಹೇಳ್ತಾರೆ, ನೀನು ಹೋಗಿ ಊಟ ಮಾಡ್ಕೊಂಬ, ನೀನು ಊಟ ಮಾಡ್ಕೊಂಡ್ ಬಂದ್ಮೇಲೆ ನಾ ಪ್ರವಚನ ಹೇಳ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಹಸಿದವನಿಗೆ ಏನನ್ನೂ ಹೇಳಬಾರ್ದು, ಹಸಿದವನಿಗೆ ಅಂತೇಳಿ ಅವನು ಊಟ ಮಾಡ್ಕೊಂಡ್ ಬಂದ್ಮೇಲೆ ಹೇಳ್ತಾರೆ. ಇದರ ಉದ್ದೇಶ ತಾತ್ಪರ್ಯ ಬುದ್ಧನಿಗೆ ಹಸಿವಿನ ಬಗ್ಗೆ, ಬಡವರ ಬಗ್ಗೆ, ಬಡತನದ ಬಗ್ಗೆ ಇದ್ದಂಥ ಕರುಣೆ ಮತ್ತು ಮಮಕಾರವನ್ನ ಇಲ್ಲಿ ನಾವು ಕಾಣಬಹುದು. ಬಂಧುಗಳೇ, ಬುದ್ಧ ಅಂತಕ್ಕಂಥದ್ದು ಒಂದು ದೊಡ್ಡ ಶಕ್ತಿ. ಮಾನವ ಮೌಲ್ಯಗಳನ್ನ ಮೈಗೂಡಿಸಲು ದೊಡ್ಡ ಶಕ್ತಿ. ಆಲ್ಬರ್ಟ್ ಐನ್ಸ್ಟೀನ್ ಅವರು ಭೌತಶಾಸ್ತ್ರದ ದೊಡ್ಡ ವಿಜ್ಞಾನಿ. ಅವರು ಯಾವ ಧರ್ಮನೂ ಸೇರಿದವರಲ್ಲ, ಯಾವ ಧರ್ಮ ಅನ್ವಯವೂ ಅಲ್ಲ. I am not belonging to any religion, nor have I embraced any religion. If at all, if you want to join a religion, it is only Buddha meets Dhamma. ಆಲ್ಬರ್ಟ್ ಐನ್ಸ್ಟೀನ್ ಯಾಕಂದ್ರೆ ಬುದ್ಧನ ಧರ್ಮದಲ್ಲಿ ವೈಚಾರಿಕತೆ ಮತ್ತು ವೈಜ್ಞಾನಿಕ ಸಂಗತಿಗಳಿವೆ. ಇವೆಲ್ಲವೂ ಸತ್ಯ ಸಂಗತಿಗಳು. ಸೈನ್ಸ್ ಇಸ್ ಅ ಸ್ಟಡಿ ಆಫ್ ಸಿಸ್ಟಮ್ಯಾಟಿಕ್ ನಾಲೆಡ್ಜ್. ವಿಜ್ಞಾನ ಅಂದ್ರೆ ಸುಮ್ಮನೆ ಹೆಂಗೇನೋ ಕತೆ ಹೇಳೋದಲ್ಲ, ನಾವು ಹೇಳ್ಬಂದ್ರೆ ಕ್ರಿಯೇಟ್ ಮಾಡ್ಕೊಳ್ಳೋದಲ್ಲ. ಇಟ್ಸ್ ಅ ಫ್ಯಾಕ್ಟ್. ಇಟ್ ಇಸ್ ಅ ಸ್ಟಡಿ ಆಫ್ ಸಿಸ್ಟಮ್ಯಾಟಿಕ್ ನಾಲೆಡ್ಜ್ ಇಸ್ ಸೈನ್ಸ್. ಆ ರೀತಿಯ ವೈಜ್ಞಾನಿಕ ಆಲೋಚನೆಗಳಿದ್ದು ಬುದ್ಧನಿಗೆ. ಈ ಎಲ್ಲ ಸಂಗತಿಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೊತ್ತಿತ್ತು. ಅವರು ಹಿಂದೂ ಧರ್ಮವನ್ನ, ಅದರ ವರ್ಣಾಶ್ರ ಧರ್ಮದ ನೀತಿಯನ್ನ, ಜಾತಿ ಪದ್ಧತಿಯನ್ನ ಸರಿ ಮಾಡಲಿಕ್ಕೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ಬಳಸ್ತಾರೆ. ಅದರಲ್ಲಿ ಅವರು ಯಶಸ್ವಿಯ ಕಾಣದೇ ಇದ್ದಾಗ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ಬಂದ ವಿಷಯನ ನಿಮ್ಗೆಲ್ಲ ಗೊತ್ತಿದೆ ಮತ್ತು ನಮ್ಮ ವಕೀಲರು ಹೇಳಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಹಿಂದೂ ಧರ್ಮದಲ್ಲಿ ಜಾತಿ ಪದ್ಧತಿ, ಅಸ್ಪೃಶ್ಯತೆ ಆಚರಣೆ ಜೀವಂತವಾಗಿ ಇಡೋದೇ ಹಿಂದೂ ಧರ್ಮ. ಇವೆರಡು ಇಲ್ಲದೆ ಇದ್ರೆ ಅದೊಂದು ಸ್ಕೆಲ್ಟನ್ ಅಂತ ಅಂಬೇಡ್ಕರ್ ಹೇಳ್ತಾರೆ. ಜಾತಿ ಪದ್ಧತಿ, ಅಸ್ಪೃಶ್ಯತೆ ಇವೆರಡು ಜೀವಂತವಾಗಿದ್ರೆ ಹಿಂದೂ ಧರ್ಮ, ಇವೆರಡು ಇಲ್ಲದೆ ಇದ್ರೆ ಹಿಂದೂ ಧರ್ಮ ಅನ್ನೋದು ಒಂದು ಸ್ಕೆಲ್ಟನ್ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸೊ ಹೀಗಾಗಿ ಅವರು ಅನೇಕ ಹೋರಾಟಗಳನ್ನು ಮಾಡ್ತಾ, ಚಳುವಳಿಯನ್ನು ಮಾಡ್ತಾ, ವಿದ್ಯಾರ್ಜನೆ ಮಾಡಿ ಶ್ರೇಷ್ಠದಲ್ಲಿ ಒಬ್ಬ ದೊಡ್ಡ ಚಿಂತಕರಾಗಿ ಹೊರಹೊಮ್ಮಿ
ಪ್ರಪಂಚದಲ್ಲಿ ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ ನಮ್ಮೆಲ್ಲರ ರಕ್ಷಣೆಗೆ. ದಲಿತರು ಅಷ್ಟೇ ಅಲ್ಲ, ಭಾರತದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿದ್ದಾರೆ. ನಮಗೆಲ್ಲ ಹೆಮ್ಮೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವರು ಅನ್ನೋ ಹೆಮ್ಮೆ ನಮಗೆ. ಅದಕ್ಕಿಂತ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಹೆಮ್ಮೆ. ಲೋಹಿಯಾರ್ ಅವರು, ಸಮಾಜವಾದಿ ನಾಯಕರು ಲೋಹಿಯಾರ್ ಅವರು ಒಮ್ಮೆ ಹೇಳ್ತಾರೆ, ಭಾರತ ದೇಶದಲ್ಲಿ ಯಾರಾದ್ರೂ ಶ್ರೇಷ್ಠವಾದಂಥ ರಾಷ್ಟ್ರವಾದಿ ಇದ್ದರೆ ಅವರು ನಂಬರ್ 1 ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಲೋಹಿಯಾರ್ ಅವರು ಹೇಳ್ತಾರೆ.